ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಕ್ರಮ ಪಿಜಿಗಳ ವಿರುದ್ಧ ಧ್ವನಿ ಎತ್ತಲೇಬಾರ್ದಾ ಅನ್ನೋ ಪ್ರಶ್ನೆ. ಧ್ವನಿ ಎತ್ತಿ ಹೋರಾಡಿದ ನಿವಾಸಿಗಳಿಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ನೋಟಿಸ್ ಕೊಟ್ಟಿದೆ. ಅಕ್ರಮ ಪಿಜಿಗಳ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ, ಧ್ವನಿ ಎತ್ತಿ ಹೋರಾಟ ಮಾಡಿದ್ದಕ್ಕೆ ಜಿಬಿಎ ನೋಟಿಸ್ ಜಾರಿ ಮಾಡಿರೋದು. ವೈಟ್ ಫೀಲ್ಡ್, ಫ್ರೆಶ್ ಸ್ಟ್ರೀಟ್, ಪಾಮ್ಸ್ ಬಡಾವಣೆ ನಿವಾಸಿಗಳ ಪರದಾಟ ಇದು. ರೆಸಿಡೆನ್ಷಿಯಲ್ ಬಡಾವಣೆಯಲ್ಲಿ ಅಕ್ರಮ ಪಿಜಿಗಳು ತಲೆ ಎತ್ತುತ್ತಾ ಇವೆ. ನಕ್ಷೆಗಳನ್ನು ಉಲ್ಲಂಘನೆ ಮಾಡಿ ಪಿಜಿ ನಿರ್ಮಾಣ ಮಾಡಿದ್ದರ ಕುರಿತು ನಿವಾಸಿಗಳು ಹೋರಾಟ ಮಾಡಿದ್ರು. ಈ ನಕ್ಷೆಯನ್ನು ಉಲ್ಲಂಘಿಸಿ ಪಿಜಿ ನಿರ್ಮಾಣ ಕುರಿತು ಅಲ್ಲಿಯ ನಿವಾಸಿಗಳು ಹೋರಾಟ ಮಾಡಿದ್ರು. ಕೋರ್ಟ್ನಲ್ಲಿ ಅಕ್ರಮ ಪಿಜಿ ಕುರಿತು ದಾವೆಯನ್ನು ಕೂಡ ನಿವಾಸಿಗಳು ಹೂಡಿದ್ರು. ಈ ದಾವೆ ಹೂಡಿಕೆಯ ನಂತರ ಅಕ್ರಮ ಪಿಜಿಗಳ ತೆರವಿಗೆ ಹೈಕೋರ್ಟ್ ಆದೇಶ ಕೊಟ್ಟಿತ್ತು. ಆದರೂ 8 ತಿಂಗಳು ಕಳೆದರೂ ಕೂಡ ಜಿಬಿಎ, ಎಇಇ ಯಾವುದೇ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ. ಒತ್ತಡಕ್ಕೆ ಮಣಿದು ನಿವಾಸಿಗಳ ಮನೆಗಳಿಗೆ ಇದೀಗ ಜಿಬಿಎ ನೋಟಿಸ್ ಕೊಟ್ಟಿದೆ. ಮನೆಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ನಿವಾಸಿಗಳು ಹೇಳಿದ್ದಾರೆ. ಪ್ರತಿಭಟನೆ ನಡೆಸಿದ್ದಂತ ನಿವಾಸಿಗಳಿಗೆ ಇದೀಗ ನೋಟಿಸ್ ಜಾರಿಯಾಗಿರೋದು. ಶಾಸಕಿಯಾದಂತಹ ಮಂಜುಳಾ ಲಿಂಬಾವಳಿಯವರೇ, ಇದೇನಿದು ಅಂದ್ರೆ ಅಕ್ರಮದ ವಿರುದ್ಧ ಹೋರಾಟ ಮಾಡೋದೇ ತಪ್ಪ? ಅಕ್ರಮ ಪಿಜಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಅಲ್ಲಿಯ ನಿವಾಸಿಗಳು ಹೋರಾಟ ಮಾಡಿದ್ದಕ್ಕೆ ಅಕ್ರಮ ಪಿಜಿಗಳನ್ನ ತೆರವು ಮಾಡುವುದನ್ನ ಬಿಟ್ಟು ಹೈಕೋರ್ಟ್ ಆದೇಶವಿದ್ದಾಗಲೂ ಕೂಡ ಯಾರೆಲ್ಲ ಪ್ರೊಟೆಸ್ಟ್ ಮಾಡಿದ್ರು, ಯಾರೆಲ್ಲ ಪ್ರತಿಭಟನೆ ಮಾಡಿದ್ರು ಅವರಿಗೆ ನೋಟಿಸ್ ಜಾರಿ ಆಗುತ್ತೆ. ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ನೋಡಿ ಸರ್, ನಮ್ಮ ರೋಡ್ ಇರೋದೇ ಇಷ್ಟು 25 ಫೀಟ್, ಒಂದು ಗಾಡಿ ಬಂದ್ರೆ ಮತ್ತೊಂದು ಗಾಡಿ ಹೋಗಲ್ಲ. ನಮಸ್ಕಾರ ಸ್ನೇಹಿತರೆ. ಒಂದು ಕಟ್ಟಡ ಕನ್ಸ್ಟ್ರಕ್ಷನ್ ಮಾಡೋದ್ರಲ್ಲಿ ಅನ್ಯಾಯ ಆಗುತ್ತೆ. ಸೀನಿಯರ್ ಸಿಟಿಸನ್ಸ್ ಕೋರ್ಟ್ಗೆ ಹೋಗಿ ಹೋರಾಟ ಮಾಡ್ತಾರೆ. ಏನಕ್ಕೆ ಅಂದ್ರೆ ನಮ್ದು ಒಂದು ರೆಸಿಡೆನ್ಷಿಯಲ್ ಏರಿಯಾ, BBMP ಬೈಲಾ ಹೇಳುತ್ತೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಕಮರ್ಷಿಯಲ್ ಆಕ್ಟಿವಿಟಿ ಮಾಡಬೇಡಿ, ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ಇಲ್ಲಿಗಲ್ ಆಗತ್ತೆ ಅಂತ BBMPಗೆ ಹೋಗ್ತಾರೆ. BBMP ಅವ್ರು ಏನೂ ಮಾಡಲ್ಲ, ಅದನ್ನ ಅವ್ರಿಗೆ ತಡಿಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಅಕ್ರಮ ಪಿಜಿಗಳಿದೆ, ಅವುಗಳನ್ನು ತೆರವು ಮಾಡಬೇಕು ಅಂತ ಹೋರಾಟ ಮಾಡ್ತಾರೆ, ಕೋರ್ಟ್ಗೆ ಹೋಗ್ತಾರೆ, ಕೋರ್ಟ್ ಆದೇಶ ಕೊಡುತ್ತಂತೆ. ಯಾಕೆ ಜಿಬಿಎ ಇವರ ವಿರುದ್ಧ ನೋಟಿಸ್ ಕೊಟ್ಟಿದೆ? ಅಂದ್ರೆ ಅಕ್ರಮದ ವಿರುದ್ಧ ಪ್ರಶ್ನೆ ಮಾಡೋದೇ ತಪ್ಪ? ಇದು ಅತ್ಯಂತ ವಿಶಿಷ್ಟವಾದಂತ ಪ್ರಕರಣ. ಯಾಕಂತಂದ್ರೆ ದುಡ್ಡಿರೋರ ಪರ ಯಾವ ರೀತಿಯಾಗಿ ಜಿಬಿಯ ಭ್ರಷ್ಟಾಧಿಕಾರಿಗಳು ಕೆಲಸ ಮಾಡ್ತಾರೆ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಈ ಪ್ರಕರಣದಲ್ಲಿ ನೋಡ್ಬೋದಾಗಿದೆ. ನೋಡಿ, ಅದು ಬಡಾವಣೆ. ಆ ಬಡಾವಣೆಯಲ್ಲಿ ಪಾಪ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಹಾಕಿ ಮನೆಗಳನ್ನ ಕಟ್ಕೊಂಡು, ವಿಲ್ಲಾಗಳನ್ನ ಮಾಡ್ಕೊಂಡು, ಕೆಲವೊಬ್ರು ಅಲ್ಲಿ ಕೇವಲ ಮನೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇರುವಂತಹ ವೈಟ್ ಫೀಲ್ಡ್ ನಲ್ಲಿರುವಂತಹ ಪ್ರೆಸ್ಟೀಜ್ ವಿಸಿಲಿಂಗ್ ಫಾರ್ಮ್ಸ್ ಬಡಾವಣೆ. ಅಲ್ಲಿರುವಂತವ್ರು ಬಹುತೇಕ ಹಿರಿಯ ನಾಗರಿಕರು ಇದ್ದಾರೆ ಪ್ರತಿಭಟನೆಯಲ್ಲಿರೋರು. ಅವ್ರು ಹೇಳೋ ಪ್ರಕಾರ ನೋಡಿ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು. ಆಮೇಲೆ ದಾಖಲೆಗಳನ್ನು ಕೂಡ ನೋಡಿದೀವಿ ನಾವು. ಆ PG ಏನಿದೆ, 7 ಅಂತಸ್ತಿನ PG ಏನ್ ಕಟ್ತಾ ಇದ್ದಾರೆ, ಆ PG ವಿರುದ್ಧ ಈ ರೆಸಿಡೆನ್ಸ್ಗಳೆಲ್ಲ ಹೋರಾಟ ಮಾಡಿ ಇದೊಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಕಮರ್ಷಿಯಲ್ ಆಕ್ಟಿವಿಟಿಗೆ ಅವಕಾಶ ಇಲ್ಲದ ಇರೋದ್ರಲ್ಲಿ ಕೊಡಬಾರ್ದು ಅಂತ ಹೇಳಿ ಮತ್ತೆ ನಕ್ಷೆ ವಿರುದ್ಧ ನಕ್ಷೆಗೆ ವಿರುದ್ಧವಾಗಿ ಕಟ್ಟಿದ್ದಾರೆ. ಆ PGನ ಉಲ್ಲಂಘನೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಅವರು ಹೈಕೋರ್ಟ್ ಗಮನಕ್ಕೆ ತಂದ ಸಂದರ್ಭದಲ್ಲಿ ಈ ಕಟ್ಟಡವನ್ನ ಅಕ್ರಮ ಕಟ್ಟಡ ಅಂತ ಪರಿಗಣಿಸಿ ಡೆಮಾಲಿಷನ್ ಮಾಡಿ ಅಂತ ಈಗಾಗಲೇ ಆರ್ಡರ್ ಮಾಡಿ 8 ತಿಂಗಳು ಕಳೆದ್ರು ಇವರು ಡೆಮಾಲಿಷನ್ ಮಾಡಿಲ್ಲ. ಅದಕ್ಕೆ ಬದಲಾಗಿ ಏನ್ ಮಾಡಿದ್ದಾರೆ, ಹೈಕೋರ್ಟ್ ಆರ್ಡರ್ನ ಸೆಟ್ ಅಸೈಡ್ ಅಂದ್ರೆ ಸೈಡಿಗೆ ಇಟ್ಬಿಟ್ಟು ಹೈಕೋರ್ಟ್ ಆದೇಶವನ್ನೇ ಪಾಲಿಸಿದ ಅಧಿಕಾರಿಗಳು ಈ ಮನೆಯ ಯಾರಿದ್ದಾರೆ, ಈ ಮನೆಗಳು ಯಾರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರಲ್ಲ, ಆ ಮನೆಗಳ ನಕ್ಷೆ ಉಲ್ಲಂಘನೆ ಮಾಡಿದ್ದಾರೆ, ಮನೆ ಸರಿಯಾಗಿ ಕಟ್ಟಿಲ್ಲ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಎಂತ ವಿಚಿತ್ರ ಇದು! ಜಿಬಿಎ ಮುಖ್ಯಸ್ಥರು ಮಹೇಶ್ವರ ರಾವ್ ಇಂತ ನೋಡ್ಬೇಕು, ಈ ಅಧಿಕಾರಿಗಳು ಯಾರು ಕೊಟ್ಟರ ಇವ್ರನ್ನ ತಕ್ಷಣ ತೆಗೆದುಕೊಂಡು ಇವ್ರನ್ನ ಸಸ್ಪೆಂಡ್ ಮಾಡಿ ಇವ್ರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಬೇಕಾಗ್ತದೆ. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. BBMP ಬೈಲಾ ಹೇಳುತ್ತೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಕಮರ್ಷಿಯಲ್